ಕಹಿಯಾದ ಬೇವಿನ ಅಂಚಿನಲ್ಲಿ ಬೆಲ್ಲದ ಸಿಂಚನ ಸಿಗಲಿ. ನಿಮ್ಮ ಬಾಳಲ್ಲಿ ಹೊಸ ಚೇತನ, ಉತ್ಸಾಹ, ನೆಮ್ಮದಿ ಇರಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಮಧುರ ಮನೋಜ್ ವ್ಯೂಸ್ ಈ ಚಾನಲ್ಗೆ ಸ್ವಾಗತ. ಇನ್ನು ಯಾರ್ಯಾರೆಲ್ಲ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಲೈಕ್ ಮಾಡಿಲ್ಲ, ಎಲ್ಲರೂ ಕೂಡ ಈಗಲೇ ಹೋಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಾವು ಈ ದಿನ ಯಾವ ಥರ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮನೇಲಿ ಅನ್ನೋದನ್ನು ಈಗ ನೋಡೋಣ. ಮೊದಲಿಗೆ ಏನೋ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ಆದಮೇಲೆ ಫಸ್ಟು ಎಣ್ಣೆನ ಬಿಸಿ ಮಾಡಿ ಕಾಯಿಸಿ ಚೆನ್ನಾಗಿ ರೆಡಿ ಆಗೋಕ್ಕೆ ಶುರು ಮಾಡಿದ್ವಿ. ರೆಡಿ ಆದಮೇಲೆ ನಾನು ನಮ್ಮ ಮನೋಜ್ ಇಬ್ಬರು ಕೂಡ ಇಲ್ಲೇ ನಮ್ಮ ಏರಿಯಾ ಈ ಚಿಕ್ಕ ತಿರುಪತಿಯಲ್ಲಿರುವಂತಹ ದೇವರು ಬಂದು ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಅಂತ. ಇದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಲ್ಲಿದೆ. ಇದು ಚೋಳರ ಕಾಲದಲ್ಲಿ ಸ್ಥಾಪನೆಯಾಗಿದೆ ಅಂತ ಹೇಳ್ಬೋದು. ಪುರಾಣಗಳ ಪ್ರಕಾರ ಶಾಪಗ್ರಸ್ತ ಅಗ್ನಿಗೆ ಈ ಸ್ಥಳದಲ್ಲಿ ಪ್ರತ್ಯಕ್ಷನಾದ ವಿಷ್ಣುವು ಪ್ರಸನ್ನ ವೆಂಕಟೇಶ್ವರನ ರೂಪದಲ್ಲಿ ಅಭಯ ಪ್ರದಾನ ಮಾಡಿದ್ದಾರೆ ಅಂತಲೇ ನಾವು ಹೇಳ್ಬೋದು. ಹಾಗೆ ಆನ್ ದಿ ವೇ ಹೋಗಬೇಕಾದ್ರೆ ನಮಗೆ ಮಹದೇಶ್ವರ ದೇವಸ್ಥಾನ ಸಿಕ್ತು. ಮಹದೇಶ್ವರ ದೇವಸ್ಥಾನ ಮೀನ್ಸ್ ಮಹದೇಶ್ವರ ಅಂದರೆ ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಒಂದು ಜಿಲ್ಲೆಗಳಿಗೆ ಮಹದೇಶ್ವರ ಒಂದು ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ಎಲ್ಲರ ಮನದಲ್ಲೂ ಕೂಡ ನೆಲೆಸಿರುವಂತಹ ಒಂದು ದೈವ ಅಂತ ಹೇಳಿದ್ರೆ ಅದು ಮಹದೇಶ್ವರ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ. ಸೊ ಹಾಗಾಗಿ ಮೊದಲನೇ ದಿನ, ಅದು ವರ್ಷದ ಮೊದಲನೇ ದಿನ ಯುಗಾದಿ ದಿನ ನಾವು ದರ್ಶನ ಮಾಡೋಣ ಅಂತ ಹೇಳಿ ಅಲ್ಲೇ ಗಾಡಿ ನಿಲ್ಲಿಸಿ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಹೋದ್ವಿ. ಅಲ್ಲಿ ಪೇಂಟಿಂಗ್ಸ್ ಎಲ್ಲ ಮಾಡಿದರು. ಅಂದರೆ ಮಹದೇಶ್ವರ ಅವ್ರದ್ದು ಜೀವನ ಚರಿತ್ರೆ ಕುರಿತು ಕೆಲವೊಂದು ಪೇಂಟಿಂಗ್ಸ್ನ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದಾಗ ಅದು ಓಪನ್ ಇರಲಿಲ್ಲ, ಮೇ ಬಿ ಅವತ್ತು ಪೂಜೆ ಏನೂ ಇರಲಿಲ್ಲ ಅನಿಸುತ್ತೆ ಅಲ್ಲಿ ದೇವಸ್ಥಾನದಲ್ಲಿ. ಸೊ ಹಾಗಾಗಿ ಕ್ಲೋಸ್ ಮಾಡಿದರು. ಸರಿ ಆಯಿತು ಅಂತ ಹೇಳಿ ನಾವು ಕೂಡ ಮುಂದೆ ಹೊರಟಂತಹ ಒಂದು ಪ್ಲೇಸೇನೆ ಚಿಕ್ಕ ತಿರುಪತಿ ಅಂತಲೇ ಹೇಳ್ಬೋದು. ಈ ಚಿಕ್ಕ ತಿರುಪತಿಗೆ ಎಂಟ್ರಿ ಆಗ್ತಿದ್ದಂಗೆ ಮಹಾದ್ವಾರ ಕಾಣಿಸುತ್ತೆ. ಮಹಾದ್ವಾರದ ಮುಂಭಾಗದಲ್ಲಿ ಕ್ಷೇತ್ರಪಾಲನಾದ ಆಂಜನೇಯನನ್ನು ಪ್ರತಿಷ್ಠಾಪಿಸಲಾಗಿದೆ. ಮಹಾದ್ವಾರವನ್ನು ದಾಟಿ ಸುಮಾರು 100 ಮೀಟರ್ ದೂರದಲ್ಲಿ ದೇವಸ್ಥಾನದ ಭವ್ಯ ರಾಜಗೋಪುರವು ಕಾಣಿಸುತ್ತದೆ. ಮುಂದೆ ಸಾಗಿದರೆ 35 ಅಡಿ ಎತ್ತರದ ಧ್ವಜಸ್ತಂಭವು ಭಕ್ತಾದಿಗಳನ್ನು ಆಕರ್ಷಿಸುತ್ತದೆ. ಮುಖಮಂಟಪ ಆನಂದ ಪರವಶಗೊಳಿಸುತ್ತದೆ. ಪ್ರತಿ ವರ್ಷ ಚೈತ್ರ ಮಾಸದ ಪುಬ್ಬ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವವು ವೈಭವೋಪೇತವಾಗಿ ನಡೆಯುತ್ತದೆ ಅಂತಲೇ ಹೇಳ್ಬೋದು. ಇದಾದಮೇಲೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮ ಅತ್ತೆ ಪೂಜೆ ಎಲ್ಲ ಮಾಡಿದರು. ಪೂಜೆ ಎಲ್ಲ ಆದಮೇಲೆ ಸಂಜೆ ನಮ್ಮ ಏರಿಯಾದಲ್ಲೇ ಇದ್ದಂತಹ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಕೂಡ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸುಮಾರು ಒಂದು 6 ಗಂಟೆ ಆಸುತಾಸು ಆಗಿತ್ತು. ಹೋದ್ವಿ ಎಲ್ಲರೂ, ನಾನು, ನಮ್ಮ ಅತ್ತೆ ಮತ್ತು ಮನೋಜು 3 ಜನ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಮೊದಲಿಗೆ ವಿಘ್ನ ವಿನಾಶಕ ವಿನಾಯಕನ ದರ್ಶನವನ್ನು ಪಡೆದುಕೊಂಡು ಆಮೇಲೆ 3 ಜನನೂ ಕೂಡ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಅಲಂಕಾರ ಹೇಗೆ ಮಾಡಿದ್ದಾರೆ ಏನು ಎತ್ತ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು. ಬಟ್ ಒಳಗಡೆ ವಿಡಿಯೋ ಮತ್ತು ಫೋಟೋಗೆ ಅಲೋ ಇರಲಿಲ್ಲ. ಹಾಗಾಗಿ ವಿಡಿಯೋ ಮತ್ತು ಫೋಟೋ ಏನೂ ಮಾಡೋಕ್ಕಾಗಲಿಲ್ಲ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.